ಈ ದಿನದ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಮಹಾಸ್ವಾಮಿಗಳಿಗೆ ಪಾದಕ್ಕೆ ನಮಿಸುತ್ತಾ, ಇಲ್ಲಿ ಆಸೀನರಾಗಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳೇ, ಮುಂದೆ ಆಸೀನರಾಗಿರ್ತಕ್ಕಂಥ ಶರಣೆಯರೇ, ತಮ್ಮೆಲ್ಲರಿಗೂ ಇವತ್ತಿನ ಕೃಷಿ ಮತ್ತು ಸಮಾಜ ಅನ್ನುವ ವಿಷಯ ಪರ್ಯಟನೆಗೆ ಸ್ವಾಗತ. ಇವತ್ತಿನ ಈ ಒಂದು ವಿಷಯನ ಈ ತರಳಬಾಳು ಹುಣ್ಣಿಮೆ ಮಹೋತ್ಸವ 2026 ಭದ್ರಾವತಿಯಲ್ಲಿ ಹಾಕ್ಕೊಂಡಿರೋದು ತುಂಬ ಸಂತೋಷ ಆಗ್ತಾ ಇದೆ. ಯಾಕಂದರೆ ಇವತ್ತು ಯಾವುದೇ ಉದ್ದಿಮೆಯನ್ನು ನಾವು ನೋಡಿದಾಗ ಕೃಷಿ ಉದ್ದಿಮೆ ಸ್ವಲ್ಪ ಕೆಳಮಟ್ಟದಲ್ಲಿದೆ. ಆದರೆ ಕೃಷಿಯಿಂದಲೇ ಎಲ್ಲರ ಜೀವನ, ಒಂದು ದೇಶದ ಭದ್ರತೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಕೃಷಿ ಮತ್ತು ಸಮಾಜ ಅಂತಕ್ಕಂಥದನ್ನು ನಾವು ವರ್ಣನೆ ಮಾಡಿದಾಗ 30-35 ವರ್ಷಗಳ ಹಿಂದಿನ ಒಂದು ಕೃಷಿಯನ್ನು ನೋಡಿದಾಗ, ಇಂದಿನ ಕೃಷಿಯನ್ನು ನೋಡಿದಾಗ ಬಹಳ ಬಹಳ ಬದಲಾವಣೆಯಾಗಿದೆ. ಹಿಂದೆ ಒಂದು ಹಳ್ಳಿ ಅಥವಾ ಒಂದು ತಾಲೂಕಲ್ಲಿ ವಿವಿಧ ಬೆಳೆಗಳನ್ನು ಬೆಳೀತಾ ಇದ್ದಕ್ಕಂಥ ರೈತರು ಇವತ್ತು 1 ಅಥವಾ 2 ಬೆಳೆಗಳ ಸ್ಥಿಮಿತಕ್ಕೆ ಬಂದಿದ್ದಾರೆ. ಅದೇ ರೀತಿ ನಾವು ಸಮಾಜ, ಕೃಷಿ ಮತ್ತು ಸಮಾಜ 30-35 ವರ್ಷಗಳ ಹಿಂದೆ ಒಟ್ಟಿಗೆ ಸಾಗುತ್ತಾ ಇದ್ದು. ಆದರೆ ಇವತ್ತು ಕೃಷಿಯೇ ಒಂದು ದಿಕ್ಸೂಚಿಯಾಗಿ ಬೇರೆ ಕಡೆ ಹೊರಟಿದೆ. ಸಮಾಜ, ನಿಮಗೆ ಗೊತ್ತಿದೆ ಸಮಾಜದಲ್ಲಿ ಇವತ್ತು ಏನೇನು ಆಗ್ತಾ ಇದೆ ಅಂತ. 30-35 ವರ್ಷಗಳ ಹಿಂದೆ ನಾವು ಜಾತಿ ಅಂತ ಒಂದು ಹೆಸರನ್ನು ಮಾತ್ರ ಕೇಳಿದ್ವಿ. ಆದರೆ ಇವತ್ತು ಉಪಜಾತಿ, ಉಪಪಂಗಡ ಏನೇನನ್ನೂ ಕೇಳ್ತಾ ಇದ್ದೀವಿ. ಅದರ ಒಂದು ವಿಸ್ತಾರಕ್ಕೆ ನಾನು ಹೋಗೋದಿಲ್ಲ, ಜಸ್ಟ್ ಮುನ್ನುಡಿಯನ್ನು ಕೊಟ್ಟಿದ್ದೀನಿ. ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಇವತ್ತು ಜೀವನ ನಡೆಸ್ತಾ ಇದ್ದೀವಿ. ಅಭಿವೃದ್ಧಿಯ ಒಂದು ನಾಗಾಲೋಟದಲ್ಲಿ ನಮ್ಮ ಆನರಬಲ್ ವೈಸ್ ಚಾನ್ಸಲರ್ ಹೇಳಿದ ಹಾಗೆ ಇವತ್ತು ಯುವಕರು ಕೃಷಿಯಿಂದ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಅವರನ್ನು ಕೃಷಿಯ ಕಡೆಗೆ ಎಳೆಯಲು ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ದೆಹಲಿ ಹಾಗೂ ಕೃಷಿ ವಿಶ್ವವಿದ್ಯಾಲಯಗಳು ಬಹಳ ಪ್ರಯತ್ನ ಮಾಡ್ತಾ ಇದ್ದಾವೆ. ಇವತ್ತು ಕೃಷಿ ಹೇಗೆ ಆಗಿದೆ ಅನ್ನೋದನ್ನು ನಾನು ಒಂದು ವಿಷಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏಕ ಬೆಳೆಯಾಗಿ ನಾವು ಒಂದೊಂದೇ ಬೆಳೆಯನ್ನೇ ಆಸರೆಯಾಗಿದ್ದೀವಿ. ಇದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಬೆಲೆಯ ಒಂದು ಸ್ಥಿರತೆ, ಕೂಲಿ ಆಳುಗಳ ಲಭ್ಯವಿಲ್ಲದೆ ಆ ಒಂದು ಈಸಿಯಾಗಿ ಇರತಕ್ಕಂಥ ಬೆಳೆಗಳನ್ನು ಬೆಳೆಯೋದು. ಲೈಕ್ ಮುಸ್ಕಿನ ಜೋಳ, ಮೊದಲು ನಮ್ಮ ಈ ಒಂದು ದಾವಣಗೆರೆ ಶಿವಮೊಗ್ಗ ಡಿಸ್ಟಿಕಲ್ಲಿ ಆ ಬೆಳೆ ಇರಲೇ ಇಲ್ಲ. ಇವತ್ತು ಎಲ್ಲಿ ನೋಡಿದ್ರಲ್ಲಿ ಆ ಬೆಳೆ, ಹಿಂದೆ ಆ ಬೆಳೆಗೆ ಒಳ್ಳೆ ಬೆಲೆ ಸಿಗ್ತಾ ಇತ್ತು. ಬಟ್ ಈ ವರ್ಷ 25-26ರಲ್ಲಿ ಆ ಬೆಳೆಯ ಬೆಲೆ ಏನಾಗಿದೆ ಅನ್ನೋದನ್ನು ನೀವೇ ಯೋಚನೆ ಮಾಡಬಹುದು. ಹಾಗೆ ಕಬ್ಬು, ನಮ್ಮ ಉತ್ತರ ಕರ್ನಾಟಕ, ನಾನು ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನಾ ನಿರ್ದೇಶಕನಾಗಿ 3 ವರ್ಷ ಕೆಲಸ ಮಾಡುವಾಗ ಉತ್ತರ ಕರ್ನಾಟಕದ ಕೃಷ್ಣ, ವರದಾ, ಘಟಪ್ರಭಾ ನದಿಗಳ ತೀರದಲ್ಲಿ ಈ ಕಬ್ಬು ಬೆಳೆ ಬೆಳೀತಾ ಇದ್ದಾರೆ. ಅಲ್ಲಿ ಆ ಒಂದು ಕಬ್ಬು ಬೆಳೆ ಬೆಳೆದಿರ್ತಕ್ಕಂಥ ಪ್ರದೇಶದಲ್ಲಿ ಇವತ್ತು ಆ ಮಣ್ಣಿನ ಫಲವತ್ತತೆ, ಮಣ್ಣಿಗೆ ಏನಾಗಿದೆ ಅನ್ನೋದನ್ನು ನೋಡಿದರೆ 100 ಟನ್ ಬೆಳೀತಕ್ಕಂಥ ಕಬ್ಬು ಜನ ಇವತ್ತು 40-30 ಟನ್ ಬೆಳೀತಾ ಇದ್ದಾರೆ. ಮಣ್ಣಿನ ಒಂದು ಫಲವತ್ತತೆ, ಮಣ್ಣಿನ ಒಂದು ರಸಸಾರ ಹೋಗ್ಬಿಟ್ಟು ಇವತ್ತು ಕ್ಷಾರ ಮಣ್ಣು, ಚೌಳು ಮಣ್ಣಾಗಿದೆ. ಅದನ್ನು ಸರಿಪಡಿಸಬೇಕು ಅಂದರೆ ಸಾವಿರಾರು ಕೋಟಿಗಳ ಒಂದು ವೆಚ್ಚವನ್ನು ನಾವು ಮಾಡಬೇಕಾಗ್ತದೆ. ಅದಕ್ಕೆ ಕಾರಣ ಒಂದು ನೀರಿನ ನಿರ್ವಹಣೆಯಲ್ಲಿ ಒಂದು ಆಧುನಿಕತೆಯನ್ನು ಅಳವಡಿಸಿಕೊಳ್ಳದೇ ಇರೋದು ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ರೈತರ ನಮ್ಮ ಈ ಒಂದು ಇವತ್ತಿನ ವಿಷಯಕ್ಕೆ ಬಂದರೆ, ಅಡಿಕೆ ಮತ್ತು ತೆಂಗು ನಮ್ಮ ರಾಜ್ಯದ ಒಂದು ವಾಣಿಜ್ಯ ಬೆಳೆಗಳು. ಇವತ್ತು ನಿಮಗೆ ಗೊತ್ತಿದೆ, ಅಡಿಕೆ ಒಂದು 10 ವರ್ಷದ ಹಿಂದೆ ನಮ್ಮ ರಾಜ್ಯದಲ್ಲಿ 4.5 ಲಕ್ಷ ಹೆಕ್ಟೇರ್ನಲ್ಲಿ ಬೆಳೀತಾ ಇದ್ದಂಥ ಬೆಳೆ ಇವತ್ತು ಅಂದಾಜು 8 ಲಕ್ಷ ಹೆಕ್ಟೇರ್ಗೆ ವಿಸ್ತೀರ್ಣ ಹೊಂದಿದೆ. ಹೇಗೆ ವಿಸ್ತೀರ್ಣ ಹೊಂದಿದೆ ಅಂದರೆ, ಅಡಿಕೆಯನ್ನೇ ಬೆಳೀತಕ್ಕಂಥ ಪ್ರದೇಶಗಳಾದ ಶಿವಮೊಗ್ಗ, ದಾವಣಗೆರೆ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಬಿಟ್ಟು ಇದು
ಉತ್ತರ ಕರ್ನಾಟಕ ಪ್ರದೇಶಗಳಾದ ಬಾಗಲಕೋಟೆ, ಧಾರವಾಡ, ಹುಬ್ಳಿ, ಹಾವೇರಿ, ಹೀಗೆ ಬಾಗಲಕೋಟೆಯನ್ನು ಸಹ ತಲುಪಿದೆ. ಇವತ್ತು ಬಾಗಲಕೋಟೆಯಲ್ಲೂ ಸಹ ಈ ಬೆಳೆಯನ್ನು ಬೆಳೀತಾ ಇದ್ದಾರೆ. ಹೀಗೆ ವಿಸ್ತೀರ್ಣ ಹೆಚ್ಚುತ್ತಾ ಇದೆ. ಬೇರೆ ರಾಜ್ಯಗಳಲ್ಲೂ ಇದರ ಒಂದು ಬೆಲೆ ಹೆಚ್ಚುತ್ತಾ ಇದೆ. ಆದರೆ ಇದು ಒಂದು ಆಹಾರ ಬೆಳೆಯಲ್ಲ. ಆದರೂ ರೈತರು ಇವತ್ತು ಈ ಬೆಳೆಯನ್ನು ಬೆಳೆದು ಸುಸ್ಥಿರವಾದ ಲಾಭವನ್ನ, ಒಂದು ಒಳ್ಳೆ ಸಾಮಾಜಿಕ ಮತ್ತು ಆರ್ಥಿಕ ನೆಲೆಯನ್ನು ಕಂಡಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ? ಇದಕ್ಕೆ ಮೂಲ ಕಾರಣ ಈ ಬೆಳೆಗೆ ಇರತಕ್ಕಂತಹ ಒಂದು ಕೋಆಪರೇಟಿವ್ ಸೊಸೈಟಿಯ ಒಂದು ರಕ್ಷಣೆ. ಇದರಲ್ಲಿ ನಾನು ಏಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಅಡಿಕೆ ಮತ್ತು ಮೆಣಸು ಮತ್ತು ಕೋಕೋ ಬೆಳೆಗೆ ಕೋಆಪರೇಟಿವ್ ಸೊಸೈಟಿ ಕ್ಯಾಂಪ್ಕೋ ನೀವು ಕೇಳಿರಬಹುದು. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನಲ್ಲಿ ಅದರ ಮೂಲ ಸ್ಥಾನ ಇದೆ. ಕ್ಯಾಂಪ್ಕೋ ಇದೆ. ನಮ್ಮ ಶಿವಮೊಗ್ಗದಲ್ಲಿ ಮ್ಯಾಮ್ಕೋಸ್ ಇದೆ. ಉತ್ತರ ಕನ್ನಡದಲ್ಲಿ ಟುಮ್ಕೋಸ್ ಇದೆ. ಈ ರೀತಿಯ ಕೋಆಪರೇಟಿವ್ ಸೊಸೈಟಿಗಳ ಒಂದು ಸಹಾಯ ಹಸ್ತದಿಂದ ಇವತ್ತು ಅಡಿಕೆ ಬೆಲೆಯಲ್ಲಿ ಸ್ಥಿರತೆ ಇದೆ, ಹಾಗೂ ಬೆಲೆಯಲ್ಲಿ ಯಾವತ್ತೂ ಅದು ಕೆಳಗಡೆ ಬರ್ತಾ ಇಲ್ಲ. ಆದ್ರಿಂದ ರೈತರು ಹೆಚ್ಚಾಗಿ ಈ ಬೆಳೆಯನ್ನು ಬೆಳೀತಾ ಇದ್ದಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಮುಂದೆ ಇದೇ ರೀತಿ ವಿಸ್ತೀರ್ಣದಲ್ಲಿ ಜಾಸ್ತಿ ಆಗ್ತಾ ಹೋದ್ರೆ ಮುಂದೆ ಏನಾಗುತ್ತೆ ಅನ್ನೋದೇ ವಿಜ್ಞಾನಿಗಳ, ರೈತರ ಒಂದು ದೊಡ್ಡ ಪ್ರಶ್ನೆಯಾತ್ಮಕ ಚಿಹ್ನೆಯಾಗಿದೆ. ಹಾಗೇನೆ ನಮ್ಮ ಈ ರೀತಿಯ ಕೋಆಪರೇಟಿವ್ ಸೊಸೈಟಿಗಳ ಒಂದು ಮಾದರಿ ನಾವು ನಮ್ಮ ಕರ್ನಾಟಕ ಮಿಲ್ಕ್ ಫೆಡರೇಷನ್ KMF ನಂದಿನಿ ಹಾಲಿನಲ್ಲಿ ನೋಡಿದ್ದೀವಿ. ಹಾಗೆ ಅಮೂಲ್, ಗುಜರಾತ್ನ ಅಮೂಲ್ನಲ್ಲಿ ನೋಡಿದ್ದೀವಿ. ಹಾಗೂ ಇತರ ಬೆಳೆಗಳಿಗೆ ನಮ್ಮ ನೆರೆ ರಾಜ್ಯವಾದ ಮಹಾರಾಷ್ಟ್ರದಲ್ಲಿ ಸಹ ನಾವು ನೋಡಿದ್ದೀವಿ. ಕಬ್ಬಿಗೆ ಅಲ್ಲಿ ಸೊಸೈಟಿ ಇದೆ, ಈರುಳ್ಳಿಗೆ ಅಲ್ಲಿ ಕೋಆಪರೇಟಿವ್ ಸೊಸೈಟಿ ಇದೆ, ದ್ರಾಕ್ಷಿ ಬೆಳೆಗೆ ಇದೆ. ಅಲ್ಲಿ ಈ ಬೆಳೆಗಳನ್ನು ಬೆಳೀತಕ್ಕಂಥ ರೈತರಿಗೆ ಯಾವ ರೀತಿಯ ಒಂದು ಬೆಲೆಯ ಅಸ್ಥಿರತೆ ಇಲ್ಲ. ಆದರೆ ನಮ್ಮ ರಾಜ್ಯದಲ್ಲಿ ಅಡಿಕೆ ಬೆಳೆಗೆ ಬಿಟ್ಟರೆ ಕೋಆಪರೇಟಿವ್ ಮತ್ತು ಹಾಲಿನ ಉದ್ಯಮಕ್ಕೆ ಒಂದು ಕೋಆಪರೇಟಿವ್ ಬಿಟ್ಟರೆ ಬೇರೆ ಬೆಳೆಗೆ ಒಂದು ಕೋಆಪರೇಟಿವ್ಗಳ ಒಂದು ಸಹಾಯ ಹಸ್ತ ಇಲ್ಲ. ಆದ್ದರಿಂದ ಬೆಲೆಗಳ ಅಸ್ಥಿರತೆಯನ್ನು ನಾವು ಪ್ರತಿದಿನ ಕಾಣ್ತಾ ಇದ್ದೀವಿ. ತರಕಾರಿ ಬೆಳೆಗಳಲ್ಲಿ ಆಗ್ಬಹುದು, ಮುಸುಕಿನ ಜೋಳದಲ್ಲಿ ಆಗ್ಬಹುದು, ಹಾಗೂ ಇನ್ನಿತರೆ ಎಲ್ಲ ಬೆಳೆಗಳಲ್ಲೂ ಸಹ ಬೆಲೆಗಳ ಒಂದು ಸ್ಥಿರತೆ ನಾವು ಕಾಣ್ತಾ ಇಲ್ಲ. ಹಾಗೂ ಈಗ ಈ ತೆಂಗಿನ ಬೆಳೆ ಬಗ್ಗೆ ನೋಡಿದರೆ ನಿಮಗೆ ಗೊತ್ತಿದೆ, 2025ರಲ್ಲಿ ಈ ಬೆಳೆಗೆ ಬಹಳ ಒಳ್ಳೆಯ ಬೆಲೆ ಸಿಕ್ತು. 2023-24ವರೆಗೂ ಯಾವ ರೈತರು ಸಹ ತೆಂಗನ್ನ, ನಿಮಗೆ ಗೊತ್ತಿದೆ, ತೆಂಗು ಯಾರೂ ಸಹ ಆ ಬೆಳೆಗೆ ಅಡಿಕೆಗೆ ಕೊಟ್ಟಂತಹ ಒಂದು ಆಧುನಿಕವಾದ ಒಂದು ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳೋದಿಲ್ಲ. ಈಗ ಆ ಬೆಳೆಗೆ ಬೆಲೆ ಬಂದಿರೋದ್ರಿಂದ ರೈತರು ಉತ್ಸುಕರಾಗಿದ್ದಾರೆ. ನಿಮಗೆ ನಾನು ಒಂದು ವಿಷಯ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತೆಂಗು ಮತ್ತು ಅಡಿಕೆಯಲ್ಲಿ ತೆಂಗಿನ ಎಣ್ಣೆಯನ್ನ 50 ವರ್ಷಗಳ ಹಿಂದೆ ಪಾಶ್ಚಿಮಾತ್ಯ ದೇಶದವರು ಅದರಲ್ಲಿ ಕೊಲೆಸ್ಟ್ರಾಲ್ ಇದೆ, ಉಪಯೋಗಿಸಬೇಡಿ ಅಂತ ಹೇಳಿ ಪ್ರಚಾರ ಮಾಡಿದರು. ಅದೇ ಇವತ್ತು ಈಗ 2020ರ ನಂತರ ಪಾಶ್ಚಿಮಾತ್ಯ ದೇಶದವರು ಈ ಕೊಬ್ಬರಿ ಎಣ್ಣೆ ಅತ್ಯುತ್ತಮವಾದ ಎಣ್ಣೆ, ಅದರಲ್ಲಿರ್ತಕ್ಕಂಥ ಮಾನೋಲಾರಿನ್ ಅಂತಕ್ಕಂಥ ಒಂದು ಅಂಶ ತಾಯಿಯ ಎದೆ ಹಾಲಿನಲ್ಲಿ ಇದೆ, ಮತ್ತೆ ಯಾವ ಆಯಿಲ್ನಲ್ಲೂ ಇಲ್ಲ ಅಂತ ಹೇಳಿ ಅದನ್ನು ಅವರು ಸಹ ಈಗ ಪ್ರಚಾರ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ನೀವು ನೋಡಿರ್ಬೋದು, ಅದರ ಒಂದು ಗರಟೆಗೂ ಸಹ ಬೆಲೆ ಬಂದಿದೆ. 25-30 ರೂಪಾಯಿ ಕೆಜಿಗೆ ಅವರು ಮನೆಗೆ ಬಂದು ಗರಟೆ ತಗೊಂಡು ಹೋಗ್ತಾ ಇದ್ದಾರೆ. ಆ ಗರಟೆ ಎಲ್ಲಿಗೆ ಹೋಗ್ತಾ ಇದೆ ಅದನ್ನು ಆಲೋಚನೆ ಮಾಡಿದರೆ, ಅದು ಚಾರ್ಕೋಲಿಂದ ಕ್ರಿಯಾಶೀಲ ಇಂಗಾಲ, ಆಕ್ಟಿವೇಟೆಡ್ ಕಾರ್ಬನ್ ಅಂತಕ್ಕಂಥ ಒಂದು ಪುಡಿಯನ್ನ ಉತ್ಪಾದನೆ ಮಾಡಿ ಹೊರ ದೇಶಗಳಿಗೆ ಅದನ್ನ ರಫ್ತು ಮಾಡ್ತಾ ಇದ್ದಾರೆ. ಇವತ್ತು ಅದರ ರಫ್ತಿನ ವಿನಿಮಯ ನಮ್ಮ ದೇಶಕ್ಕೆ 1500-1800 ಕೋಟಿ ಹಣದ ಒಂದು ವಿನಿಮಯ ಆಗ್ತಾ ಇದೆ. ಅದೇ ರೀತಿ ನಮ್ಮ ತೆಂಗಿನ ಇತರ ಉತ್ಪನ್ನಗಳಲ್ಲೂ ಸಹ ನಾವು ಮೌಲ್ಯವರ್ಧನೆ ಮಾಡಿದರೆ ನಾವು ಹೆಚ್ಚಾಗಿ ರಫ್ತು ಮಾಡಿ
ಅದರ ಒಂದು ವಿನಿಮಯವನ್ನು ನಾವು ಹೆಚ್ಚು ಮಾಡ್ಕೋಬಹುದು ಅಂತ ಹೇಳ್ತೀನಿ. ಅದಕ್ಕೆ ಪೂರಕವಾಗಿ ಕಾಯಿರ್ ಬೋರ್ಡ್ ಇದೆ, ನಾರಿನ ಮಂಡಳಿ ಇದೆ, ಕೋಕೋನಟ್ ಮಂಡಳಿ ಇದೆ, ಎಲ್ಲ ಕೇರಳದಲ್ಲಿದ್ದಾವೆ. ಯಾಕಂದ್ರೆ ನಾನು 35 ವರ್ಷದಿಂದ ನಾನು ಕೇರಳದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸೆಂಟ್ರಲ್ ಗೌರ್ಮೆಂಟ್ ಆಗಿ. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ನ ಸಂಶೋಧನಾ ಸಂಸ್ಥೆಗಳು ಮಂಡಳಿಗಳು ತೀರಾ ಕಡಿಮೆ ಅಥವಾ ಇಲ್ಲ ಅಂತಲೇ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಆ ಒಂದು ಚಿಕ್ಕ ರಾಜ್ಯ ಕೇರಳ, ಅಲ್ಲಿಯ ಜನರ ಮನಸ್ಸು, ಅಲ್ಲಿಯ ಜನರ ಒಂದು ರಾಜ್ಯಕ್ಕಾಗಿ ತುಡಿತ, ಅಲ್ಲಿನ ರಾಜಕಾರಣಿಗಳ ಒಂದು ತುಡಿತ ನೋಡಿದರೆ ಕಾಸರಗೋಡಿಂದ ತಿರುವನಂತಪುರವರೆಗೂ ನಮ್ಮ ಭಾರತೀಯ ಸಂಶೋಧನಾ ಸಂಸ್ಥೆ ನವದೆಹಲಿಯ ಈಚ್ ಡಿಸ್ಟಿಕ್ನಲ್ಲೂ ಎಲ್ಲ ಜಿಲ್ಲೆಗಳಲ್ಲೂ ಸಂಶೋಧನಾ ಸಂಸ್ಥೆಗಳಿದ್ದಾವೆ. ಯಾಕಂದರೆ ನಾನು 4-5 ಜಿಲ್ಲೆಗಳಲ್ಲೂ ಸಹ ಕೆಲಸ ಮಾಡಿ ಬಂದಿದ್ದೀನಿ. ತ್ರಿವೇಂದ್ರಂನಲ್ಲೂ ಸಹ ಕೆಲಸ ಮಾಡಿ ಬಂದಿದ್ದೀನಿ, ಆಲಪ್ಪುಳದಲ್ಲಿ ಕೆಲಸ ಮಾಡಿ ಬಂದಿದ್ದೀನಿ, ಕಾಸರಗೋಡಲ್ಲಿ ಈಗಲೂ ಮಾಡ್ತಾ ಇದ್ದೀನಿ. ಆ ಒಂದು ಪೂರಕವಾದ ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ 40-50 ವರ್ಷಗಳ ಹಿಂದೆ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಅದಕ್ಕೆ ನೂರಾರು ಕಾರಣಗಳಿದ್ದಾವೆ, ಅದು ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಹಾಗೆ ಈ ನಮ್ಮ ತೆಂಗು ಮತ್ತು ಅಡಿಕೆ ನಮ್ಮ ರಾಜ್ಯದಲ್ಲಿ ಏಕ ಬೆಳೆಯಾಗಿ ಎಲ್ಲ ಬಹಳಷ್ಟು ಜನ ರೈತರು ಬೆಳೀತಾ ಇದ್ದಾರೆ. ಈ ಬೆಳೆಗಳಲ್ಲಿ ಅಂತರ ಬೆಳೆಯಾಗಿ ವಿವಿಧ ಬೆಳೆಗಳನ್ನು ಬೆಳಿಬಹುದು ಅನ್ನೋದು ಒಂದು ನಮ್ಮ ಸಂಶೋಧನೆಯಿಂದ ನಾವು ಕಾಸರಗೋಡಲ್ಲಿರ್ಬೋದು, ಅರಸೀಕೆರೆಯಲ್ಲಿರ್ಬೋದು, ಹಾಗೂ ವಿಟ್ಲ ದಕ್ಷಿಣ ಕನ್ನಡದಲ್ಲಿರ್ಬೋದು, ನಮ್ಮ KVK ದಾವಣಗೆರೆಯಲ್ಲಿರ್ತಕ್ಕಂತಹ ತರಳಬಾಳು KVKಯಲ್ಲಿರ್ತಕ್ಕಂತಹ ಸಂಶೋಧನೆ ವಿಷಯದಲ್ಲಿ ಬಂದಾಗ ಈ ಬೆಳೆಯಲ್ಲಿ ಅಂತರ ಬೆಳೆಗಳನ್ನು ಬೆಳೆದು ನೀವು ಸುಸ್ಥಿರ ಕೃಷಿಯನ್ನು ಅನುಭವಿಸಿ ಒಂದು ಸುಸ್ಥಿರವಾದ ವರಮಾನ, ಮಣ್ಣಿನ ಫಲವತ್ತತೆ ಹಾಗೂ ವಿವಿಧ ಬೆಳೆಗಳ ವೈವಿಧ್ಯತೆ ಇವತ್ತು ಕಾಣಲಾಗಿರೋದ್ರಿಂದ ವಿವಿಧ ಬೆಳೆಗಳನ್ನು ಬೆಳೆದು ಆ ಒಂದು ವಿವಿಧ ಬೆಳೆಗಳ ವೈವಿಧ್ಯತೆಯನ್ನು ಕಂಡ್ರೆ ನಮಗೆ ಹವಾಮಾನದಲ್ಲಿ, ಪರಿಸರದಲ್ಲಿ ಒಂದು ಒಳ್ಳೆಯ ಅಂಶ ಕಂಡುಬರುತ್ತೆ. ಏಕ ಬೆಳೆಯಿಂದ ಈ ಜೀವ ವೈವಿಧ್ಯತೆಯಲ್ಲಿ ವ್ಯತ್ಯಾಸ ಆಗಿ ನಮಗೆ ಪರೋಪಕಾರಿ ಜೀವಿಗಳು ಹಾಗೂ ಒಳ್ಳೆಯ ಜೀವಿಗಳು ಹೊಂದಿಕೊಂಡು ಜೀವನ ನಡೆಸದೆ ನಮಗೆ ಕಷ್ಟ ಕೊಡ್ತಕ್ಕಂಥ ಪೀಡೆಗಳ ಹಾವಳಿ ಜಾಸ್ತಿ ಆಗ್ತದೆ. ಹಾಗಾಗಿ ನಾನು ಎಲ್ಲ ರೈತರಲ್ಲಿ ಕೇಳ್ಕೊಳ್ಳೋದು ಒಂದೇ, ನಮ್ಮಲ್ಲಿ 7 ಲಕ್ಷ ಹೆಕ್ಟೇರ್ನಲ್ಲಿ ಅಡಿಕೆ ಇದೆ, 5.5 ಲಕ್ಷ ಹೆಕ್ಟೇರ್ನಲ್ಲಿ ತೆಂಗಿದೆ. ಅದರಲ್ಲಿ ಉಪಬೆಳೆಗಳನ್ನು ಬೆಳೆದ್ರೆ ಇನ್ನೂ ಸಹ ನೀವು ಒಳ್ಳೆಯ ವರಮಾನ ಪಡ್ಬೋದು. ಹಾಗೂ ನೈಸರ್ಗಿಕ ಸಂಪನ್ಮೂಲಗಳ ಬೆಳಕು, ಮಣ್ಣು, ನೀರು ಅವುಗಳ ಒಂದು ಸದ್ಬಳಕೆ ಉತ್ತಮವಾಗುತ್ತೆ ಅಂತ ಹೇಳಲಿಕ್ಕೆ ಹೇಳ್ತೀನಿ. ಹಾಗೂ ಮಣ್ಣಿನ ಫಲವತ್ತತೆ ಇವತ್ತು ನಮ್ಮ ವೈಸ್ ಚಾನ್ಸಲರ್ ಹೇಳಿದ್ರ ಪ್ರಕಾರ ಭದ್ರಾ, ತುಂಗಭದ್ರಾ ನದಿಯ ದಡದಲ್ಲಿರ್ತಕ್ಕಂತಹ ಗದ್ದೆಗಳನ್ನು ನೋಡಿದರೆ ಎಲ್ಲ ಇವತ್ತು ಜೌಳಾಗಿದ್ದಾವೆ. ಅದರ ಒಂದು ಆರ್ಗ್ಯಾನಿಕ್ ಕಾರ್ಬನ್, ಜೈವಿಕದ ಇಂಗಾಲದ ಅಂಶ ಬಹಳ ಕಡಿಮೆ ಆಗಿದೆ. ಇವತ್ತು ಆ ಒಂದು ಆರ್ಗ್ಯಾನಿಕ್ ಕಾರ್ಬನ್ನ ಅಂಶ ಕಡಿಮೆ ಆಗಿರೋದ್ರಿಂದ ಮಣ್ಣಿನ ಫಲವತ್ತತೆ ಕಡಿಮೆ ಆಗಿ ಎಲ್ಲ ಬೆಳೆಗಳಿಗೆ ನಾವು ಇವತ್ತು ರೋಗ ರುಜಿನ, ಅದರಲ್ಲಿ ಕುಂಠಿತ, ಉತ್ಪಾದನೆ ಕಡಿಮೆ, ಆ ರೀತಿ ಒಂದು ಅಂಶಗಳನ್ನು ಕಾಣ್ತಾ ಇದ್ದೀವಿ. ಈ ರೀತಿ ನಾವು ಒಡಂಬಡಿಕೆಯನ್ನ ಭಾರತೀಯ ಕೃಷಿ ಪರಿಷತ್ತು, ತೋಟಗಾರಿಕಾ ಮತ್ತು ಕೃಷಿ ವಿಶ್ವವಿದ್ಯಾನಿಲಯ, ಕೃಷಿ ವಿಜ್ಞಾನ ಕೇಂದ್ರ KVK ಇವುಗಳ ಒಂದು ಒಡಂಬಡಿಕೆಯಲ್ಲಿ ನಾವು ರೈತರ ಹತ್ರ ಹೋಗಿ ಎಲ್ಲ ನಾವು ಆಧುನಿಕ ಕೃಷಿ ತಂತ್ರಗಳನ್ನು ಕೊಡ್ತಾ ಇದ್ದೀವಿ. ನೀವು ಉಪಬೆಳೆಯಾಗಿ ಕೋಕೋವಾ, ಬಾಳೆ, ಸಾಂಬಾರು ಬೆಳೆಗಳು, ಅದರಲ್ಲಿ ಕರಿಮೆಣಸು, ಲವಂಗ, ದಾಲ್ಚಿನ್ನಿ ಇವನ್ನೆಲ್ಲ ಬೆಳಿಬಹುದು. ಇವುಗಳ ಒಂದು ತಾಂತ್ರಿಕತೆಯನ್ನು ನೀವು ಹತ್ತಿರ ಇರ್ತಕ್ಕಂಥ ಶಿವಮೊಗ್ಗದಲ್ಲಿರ್ತಕ್ಕಂಥ ಕೃಷಿ ವಿಶ್ವವಿದ್ಯಾನಿಲಯ, ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾನಿಲಯ ಹಾಗೂ ದಾವಣಗೆರೆ ಇರ್ತಕ್ಕಂಥ KVK ತರಳಬಾಳು KVKನಲ್ಲಿ ನೀವು ಇದರ ಒಂದು ಲಾಭವನ್ನು ಪಡ್ಕೋಬಹುದು. ಇಷ್ಟು ಹೇಳ್ತಾ ನನಗೆ ಇಲ್ಲಿ ನನ್ನ ಒಂದು ಅನುಭವವನ್ನು ಹಂಚ್ಕೊಳ್ಳಿಕ್ಕೆ ಸ್ವಾಮಿಗಳು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನನ್ನ ಅನಂತ ವಂದನೆಗಳು. ಹಾಗೂ ಕೊನೆಯದಾಗಿ ಇರುವುದೊಂದೇ ಈ ಒಂದು ಭೂಮಿ, ಈ ಭೂಮಿಯನ್ನು ನಾವು ಸಂರಕ್ಷಿಸಬೇಕು. ಹಾಗೂ ನಮ್ಮ ಪರಿಸರ ಖಾತೆ ಮಂತ್ರಿಗಳಿದ್ದಾರೆ, ಪರಿಸರವನ್ನು ನಾವು ರಕ್ಷಿಸದಿದ್ದರೆ, ಸ್ವಚ್ಛತೆಯನ್ನು ಕಾಪಾಡದಿದ್ದರೆ ಮುಂದಿನ ಪೀಳಿಗೆ
ಎಲ್ಲಿ ಹೋಗಬೇಕು ಅನ್ನೋದನ್ನು ನಾವು ಪ್ರಶ್ನಾರ್ಥಕವಾಗಿ ಚಿಂತನೆ ಮಾಡಿಕೊಂಡು ಇಂದಿನಿಂದನೇ ನಮ್ಮ ಪರಿಸರವನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಟ್ಟು ಸ್ವಚ್ಛತೆಯನ್ನು ಕಾಪಾಡಿ ಈ ಒಂದು ಭೂಮಂಡಲ ಒಂದೇ ಗ್ರಹ ಈ ಗ್ರಹದಲ್ಲಿ ನಾವು ಜೀವಿಗಳ ವೈವಿಧ್ಯತೆಯನ್ನು ಕಾಣ್ತೀವಿ. ಇದನ್ನು ಸಂರಕ್ಷಿಸಬೇಕಂತ ಹೇಳ್ತಾ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಸಂಘಟಕರಿಗೆ ವಂದಿಸ್ತಾ ನನ್ನ ಎರಡು ಮಾತಿಗೆ ವಿರಾಮ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.